ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೇವಲ 10 ನಿಮಿಷದಲ್ಲಿ ಜಿಲೇಬಿ ಹೇಗೆ ಮಾಡೋದಂತ ನೋಡೋಣ. ಸೊ ನಾನು ಆಲ್ರೆಡಿ ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಾವು ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಳ್ತೀವೋ ಅದೇ ಕಪ್ಪಲ್ಲಿ ಅರ್ಧದಷ್ಟು ನೀರನ್ನ ತೊಗೊಳ್ಬೇಕಾಗತ್ತೆ. ಸೊ 1 ಕಪ್ಪಷ್ಟು ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರನ್ನ ತೊಗೊಳ್ಬೇಕಾಗತ್ತೆ, ಅದೇ ಕಪ್ಪಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಕ್ಕೆ. ಅದಾದಮೇಲೆ 2 ಏಲಕ್ಕಿ ಪುಡಿನ ನಾನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ನಿಂಬೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕ್ಕೊಳ್ಳೋದ್ರಿಂದ ಪಾಕ ಗಟ್ಟಿ ಬರುತ್ತೆ. ಅದಾದಮೇಲೆ 1 ಕಪ್ಪಷ್ಟು ಮೈದಾ ಹಸಿಟ್ಟನ್ನ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಸೊ ನಾವು ಯಾವ ಕಪ್ಪಲ್ಲಿ ಮೈದಾ ಹಸಿಟ್ಟು ತೊಗೊಳ್ತೀವೋ ಅದೇ ಕಪ್ಪಲ್ಲಿ ಅರ್ಧದಷ್ಟು ಮೊಸರನ್ನ ತೊಗೊಳ್ಬೇಕಾಗತ್ತೆ. ಎರಡೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ. ಮೊಸರು ಮತ್ತು ಹಸಿಟ್ಟು ಏನಿರ್ತಾರೆ ಎರಡೂ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕಾಗತ್ತೆ. ಸೊ ಎರಡೂ ಕೂಡ ನಾವು ಎಲ್ಲೂ ಗಂಟು ಬಿಡ್ದಿರ ನಾವು ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ. ಸೊ ಒಂದು ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ. ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಮತ್ತು ತುಂಬ ತೆಳ್ಳಕ್ಕೂ ಇರ್ಬೋದು, ಸ್ವಲ್ಪ ಮೀಡಿಯಮಾಗಿ ಗಟ್ಟಿಗಿರಬೇಕು. ಅದಾದಮೇಲೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಬೇಕಂದರೆ ನೀವು ಇಲ್ಲಿ ಕೇಸರಿ ಕಲರ್ನ ಆ್ಯಡ್ ಮಾಡ್ಬೋದು, ಯೆಲ್ಲೋ ಮತ್ತು ರೆಡ್ನ. ನಾನಿಲ್ಲಿ ಯಾವುದೇ ಥರ ಕೇಸರಿ ಕಲರ್ನ ಆ್ಯಡ್ ಮಾಡ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಪಾಕ ಇದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಈ ಥರ 2 ಕೈ ಮಧ್ಯೆ ಇಟ್ಟರೆ ನೋಡಿ ಒಂದೆಳೆ ಪಾಕ ಬರಬೇಕು. ಪಾಕ ರೆಡಿ ಇದೆ. ನಾನು ಆಲ್ರೆಡಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದ್ದೆ ಪ್ಯಾನಲ್ಲಿ. ಸ್ವಲ್ಪ ಅಗಲವಾಗಿರೋ ಬಾಣಲಿನ ತೊಗೊಳ್ಳಿ ನೀವು, ಆಯಿತಾ. ಸೊ ಅದಾದಮೇಲೆ ಇಲ್ಲಿ ಈ ಥರ ಒಂದು ಹಾಲಿನ ಪ್ಯಾಕೆಟು ಅಥವಾ ಸಾಸ್ ಬಾಟಲ್ ಏನಿರುತ್ತಲ್ಲ ಅದನ್ನು ಕೂಡ ತೊಗೊಳ್ಬೋದು. ಈ ಥರ ಹಾಲಿನ ಪ್ಯಾಕೆಟಲ್ಲಿ ನಾವು ಏನು ಹಸಿಟ್ಟಿದೆಯಲ್ಲ ಹಸಿಟ್ಟನ್ನೆಲ್ಲ ಹಾಕಿ ಸ್ವಲ್ಪ ಟೈಟಾಗಿ ಅದನ್ನು ರೋಲ್ ಮಾಡಿ ಒಂದು ರಬ್ಬರ್ ಬೆಂಡನ್ನ ಹಾಕ್ಕೊಳ್ಬೇಕಾಗತ್ತೆ. ತುಂಬ ಟೈಟಾಗಿ ಮಾಡ್ಕೊಳ್ಳಿ, ಯಾಕಂದರೆ ಹಸಿಟ್ಟು ಮೂವ್ ಆಗಬಾರ್ದಲ್ವ. ಸೊ ಅದಕ್ಕೆ ಅದನ್ನು ಸ್ವಲ್ಪ ಟೈಟಾಗಿ ಎಡ್ಜಸ್ಟ್ನ ನಾವು ಸ್ವಲ್ಪ ಟೈಟಾಗಿ ಮಾಡಿಕೊಂಡ್ರೆ ಏನಾಗುತ್ತೆ, ನಾವು ಹಸಿಟ್ಟು ಎಣ್ಣೆಲಿ ಬಿಡಬೇಕಾದ್ರೆ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಆ ಹಾಲಿನ ಪ್ಯಾಕೆಟ್ ತುದಿ ಏನಿರುತ್ತಲ್ಲ ನೋಡ್ಕೊಂಡು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ದಪ್ಪ ಮಾಡ್ಕೊಳ್ಳಿ. ಸೊ ನೋಡಿ ಈಗ ಅಲ್ಲಿ ಎಣ್ಣೆ ಕಾದಿದೆ. ಈ ಥರ ನಮಗೆ ರೌಂಡ್ ಶೇಪಲ್ಲಿ ಏನು ಬೇಕೋ ಆ ಥರ ರೌಂಡ್ ಶೇಪಲ್ಲಿ ನಾನು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ನೋಡಿ ಕಾಣ್ತಿದೆ ಅಲ್ಲ ನಿಮಗೆ. ಸೊ ಸ್ವಲ್ಪ ರೌಂಡ್ ಶೇಪ್ ಬಂದಿಲ್ಲ, ನೋಡಿಕೊಂಡು ನಾವು ಬಿಡಬೇಕಾದ್ರೆ ಏನಾಗುತ್ತೆ ಮೂವ್ ಆಗಿಬಿಡುತ್ತೆ ಅದು ಹಸಿಟ್ಟು. ಅದಾದಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟು ಹಿಂದೆ ತಿರುವ ಹಾಕಿ, ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಕಾಣ್ತಿದ್ದಿಲ್ಲ ನಿಮಗೆ. ಸೊ ಈ ಥರ ಹಿಂದೆ ತಿರುವ ಹಾಕಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಸ್ವಲ್ಪ ರೌಂಡ್ ಶೇಪ್ ಬಂದಿಲ್ಲ ಅಷ್ಟೇ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಜಿಲೇಬಿ. ಒಂದು 10 ಮಿನಿಟ್ಸಲ್ಲಿ ನಾವು ಮಕ್ಕಳಿಗೆ ಹೊರಗಡೆಯಿಂದ ತಂದುಕೊಡೋ ಬದಲು ನಾವೇ ಒಂದು 10 ಮಿನಿಟ್ಸ್ ಮನೇಲಿ ಮಾಡಿಬಿಟ್ರೆ ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಿಂತಾರೆ. ಅದಾದಮೇಲೆ ಪಾಕ ತುಂಬ ಆರಿರಬಾರ್ದು, ಸ್ವಲ್ಪ ಬೆಚ್ಚಗೆ ಬಿಸಿ ಇರಬೇಕಾಯ್ತಾ. ಬಿಸಿ ಇದ್ದಾಗಲೇ ಸ್ವಲ್ಪ ಬೆಚ್ಚಗೆ ಬಿಸಿ ಇದ್ದಾಗಲೇ ಆ ಎಣ್ಣೆಲಿ ಏನು ಕರೆದಿರ್ತೀವಲ್ಲ ಜಿಲೇಬಿನ ಅದನ್ನು ಸಕ್ಕರೆ ಪಾಕ ಹಾಕಿ ಇಟ್ಕೋಬೇಕು. ನೋಡಿ ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಒಂದು ಪ್ಲೇಟಿಗೆ ನಾನು ಬೇರೆ ಪ್ಲೇಟಿಗೆ ಪಾಕದಿಂದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.